ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವೆರಾಂಡಾ ರೇಸ್. ಕೆಮಿಸ್ಟ್ರಿ ರಿಲೇಟೆಡ್ ಲರ್ನಿಂಗ್ ಯೂನಿಟ್ಸ್ ಬಗ್ಗೆ ಇದು ಮುಂಚೆ ಚರ್ಚೆ ಮಾಡ್ತಾ ಇದ್ವಿ. ಇವತ್ತು ನಾವು ಡಿಸ್ಕಸ್ ಮಾಡಕ್ಕೆ ಹೋಗ್ತಿರೋಂಥ ವಿಷಯ ಅಂತ ಹೇಳಿದ್ರೆ, ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ಕೆಮಿಸ್ಟ್ರಿ ಹೇಗೆ ಬಳಕೆ ಮಾಡುತ್ತೆ, ಕೆಮಿಸ್ಟ್ರಿ ಹೇಗೆ ಯೂಸ್ ಆಗುತ್ತೆ, ಅದರ ಬಳಕೆಗಳೇನು ಅಂತ ತಿಳ್ಕೊಳ್ಳೋ ಬನ್ನಿ. ಸೊ ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್, ಇವತ್ತು ನಾವು ದೈನಂದಿನ ಜೀವನಗಳಲ್ಲಿ ನಮ್ಮ ಜೀವನಗಳಲ್ಲಿ ರಸಾಯನಶಾಸ್ತ್ರದ ಮಹತ್ವ ಏನು ಅಂತ ಈ ಒಂದು ಲರ್ನಿಂಗ್ ಯೂನಿಟ್ಸಲ್ಲಿ ತಿಳ್ಕೊಳ್ಳೋ ಬನ್ನಿ. ಸೊ ಮೊದಲನೇ ಹೇಳಬೇಕು ಅಂತಂದರೆ, ನಾವು ಯಾವುದೇ ಒಂದು ಮನೆ ಕಟ್ಟಬೇಕು, ಸಾಮಗ್ರಿಗಳು ಅಥವಾ ಬಿಲ್ಡಿಂಗ್ ಕಟ್ಟಬೇಕು ಅಂತಂದರೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಸಿಮೆಂಟ್ ಬೇಕು. ಸಿಮೆಂಟ್ ಯಾವುದರಿಂದ ಮಾಡಲಾಗುತ್ತೆ ಅಂತಂದರೆ, ಸಿಮೆಂಟು ಓಕೆ ಸಿಮೆಂಟು ಈ ಒಂದು ಮಿಕ್ಸ್ಚರ್ ಆಫ್ ಅಲ್ಯೂಮಿನೇಟ್ಸು ಸಿಲಿಕೇಟ್ಸ್ನ ಒಂದು ಮಿಕ್ಸ್ಚರ್ ಆಗಿರುತ್ತೆ ಯಾವುದು ಸಿಮೆಂಟ್. ಸೊ ಅಲ್ಯೂಮಿನೇಟ್ಸು ಸಿಲಿಕೇಟ್ಸು ಮತ್ತು ಸಿಲಿಕೇಟ್ಸ್ ಆಫ್ ಕ್ಯಾಲ್ಶಿಯಂ, ಅಂದರೆ ಈ ಕ್ಯಾಲ್ಶಿಯಂನು ಸಿಲಿಕೇಟ್ಸು, ಅಲ್ಯೂಮಿನೇಟ್ಸು ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಜಿಪ್ಸಮ್ಮು. ಸೊ ಜಿಪ್ಸಮ್ಮು, ಕ್ಯಾಲ್ಶಿಯಂ ಸಿಲಿಕೇಟು, ಅಲ್ಯೂಮಿನೇಟ್ಸ್ನ ಮಿಕ್ಸ್ಚರ್ ನಾವು ಹೇಳ್ತೀವಿ ಅಂದರೆ ಸಿಮೆಂಟ್ ಅಂತ ಕರಿತೀವಿ. ನಿಮ್ಗೆ ಏನು ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ರೆ ಏನು ಹೇಳಬೇಕು, ಜಿಪ್ಸಮ್ ಇರುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಲ್ಶಿಯಂ ಸಿಲಿಕೇಟ್ಸ್ ಇರುತ್ತೆ. ಯಾಕಂದ್ರೆ ಲೈಮ್ ಸ್ಟೋನ್ ಇದರಿಂದ ಬೈ ಪ್ರಾಡಕ್ಟ್ ಆಗಿರುತ್ತೆ. ಲೈಮ್ ಸ್ಟೋನ್ ಅದರ ಒಂದು ರಾ ಮೆಟೀರಿಯಲ್ ಇರುತ್ತೆ, ಅದಕ್ಕೋಸ್ಕರ ಕ್ಯಾಲ್ಶಿಯಂ ಸಿಲಿಕೇಟು ಅಂದರೆ ಅಲ್ಯೂಮಿನೇಟ್ಸು. ಇದು ಏನಕ್ಕೆ ಎಂದಿಂದ ಯೂಸ್ ಮಾಡ್ತಾರೆ ಅಂದರೆ, ಲೈಮ್ ಸ್ಟೋನು ಮತ್ತು ಕ್ಲೇ, ಖಾಲಿ ಲೈಮ್ ಸ್ಟೋನಿಂದ ಅದು ಸುಣ್ಣದ ಕಲ್ಲು ಅಂತ ಹೇಳ್ತೀವಿ. ಸುಣ್ಣದ ಕಲ್ಲಿಂದ ನಾವು ಇದು ಸಿಮೆಂಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಜೇಡಿ ಮಣ್ಣು ಅಂತ ಹೇಳ್ತೀವಿ, ಅದು ಕ್ಲೇ ಕೂಡ ಯೂಸ್ ಮಾಡಿಕೊಂಡು ಈ ಒಂದು ಸಿಮೆಂಟ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆ್ಯಂಡ್ ಈ ಪ್ರೋಸೆಸ್ ಯಾವುದು ಅಂತಂದರೆ ಎಕ್ಸೋಥರ್ಮಿಕ್ ಪ್ರೋಸೆಸ್. ಅಂದರೆ ಸಿಮೆಂಟ್ ಮಾಡಬೇಕಾದ್ರೆ ಅತಿ ಹೆಚ್ಚು ಎನರ್ಜಿ ರಿಲೀಸ್ ಆಗುತ್ತೆ. ಆ ಅತಿ ಹೆಚ್ಚು ಎನರ್ಜಿ ರಿಲೀಸ್ ಆಗೋದಕ್ಕೆ ಅದನ್ನು ಏನು ಪ್ರೋಸೆಸ್ ಅಂತ ಹೇಳ್ತೀವಿ ಅಂದರೆ ಎಕ್ಸೋಥರ್ಮಿಕ್ ಪ್ರೋಸೆಸ್ ಅಂತ ಹೇಳ್ತೀವಿ. ಎಕ್ಸೋಥರ್ಮಿಕ್ ಅಂದರೆ ಎನರ್ಜಿ ತುಂಬ ಹೋಗುತ್ತೆ, ಅಂದರೆ ಬಾಡಿಯಿಂದ ಅದು ಆಗ್ತಿರ್ಬೇಕಾದ್ರೆ ಒಳಗಡೆಯಿಂದ ಹೀಟ್ ಎನರ್ಜಿ ರಿಲೀಸ್ ಆಗುತ್ತೆ. ಯಾವುದೇ ಬಾಡಿ ಎನರ್ಜಿ ರಿಲೀಸ್ ಮಾಡಬೇಕಾದ್ರೆ ಬಿಸಿ ಆಗುತ್ತೆ. ಯಾವುದೇ ಬಾಡಿ ಎನರ್ಜಿ ಅಬ್ಸರ್ವ್ ಮಾಡ್ಕೋತಿದೆ, ಅದು ಹೀಟ್ ಅಬ್ಸರ್ವ್ ಮಾಡ್ಕೊಂಡ್ರೆ ಅದು ತಣ್ಣಗಾಗುತ್ತೆ. ಉದಾಹರಣೆ, ನಾವು ಬಾಯಲ್ಲಿ ಗ್ಲೂಕೋಸ್ ಹಾಕ್ಕೊಂಡ್ರೆ ಅದು ತಣ್ಣಗಾಗುತ್ತೆ, ಅಂದರೆ ಅದು ಅಲ್ಲಿ ಹೀಟ್ನ ಅಬ್ಸರ್ವ್ ಮಾಡ್ಕೋತಿದೆ. ಇದು ಎಕ್ಸೋಥರ್ಮಿಕ್ ಅಂದರೆ ಎನರ್ಜಿದು ರಿಲೀಸ್ ಮಾಡ್ತಿದೆ ಅಂತ ಅರ್ಥ. ನಂತರ ಜಿಪ್ಸಮಲ್ಲಿ ಏನಾಗುತ್ತೆ ಅಂದರೆ, ಏನಕ್ಕೆ ಜಿಪ್ಸಮ್ ಆ್ಯಡ್ ಮಾಡ್ತೀವಿ ಅಂತಂದರೆ, ಈ ಸಿಮೆಂಟ್ ಯೂಶಲಿ ನಾವು ಸಿಮೆಂಟ್ನ ಕಲಿಸ್ಬಿಟ್ಟು ಅದು ಎಲ್ಲಾದರೂ ಪ್ಲಾಸ್ಟಿಂಗ್ ಮಾಡಿದ್ರೆ ಬಹಳ ಟೈಮ್ ಹಿಡಿಯುತ್ತೆ ಆರೋದಕ್ಕೆ. ಜಿಪ್ಸಮ್ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಹಳ ಬೇಗ ಸೆಟ್ ಆಗುತ್ತೆ. ಸೊ ಫಾಸ್ಟರ್ ಸೆಟ್ಟಿಂಗ್, ಅಂದರೆ ಸಿಮೆಂಟ್ನ ಬಹಳ ಬೇಗ ಸೆಟ್ ಆಗಬೇಕಾದ್ರೆ ಆ ಸೆಟ್ಟಿಂಗ್ ಟೈಮ್ನ ರಿಡ್ಯೂಸ್ ಮಾಡೋದಕ್ಕೆ ಜಿಪ್ಸಮ್ನ ನಾವು ಆ್ಯಡ್ ಮಾಡ್ತೀವಿ. ಸೊ ಈಗ ನಾವು ಮಾರ್ಟರ್ ಅಂದರೆ ಏನೂ ಇಲ್ಲ, ಮನೆ ಕಟ್ಟಬೇಕಾದ್ರೆ ಈ ಒಂದು ನಾವು ಮರಳು, ಸಿಮೆಂಟು ಮತ್ತು ನೀರನ್ನ ಕಲಿಸಿ ಒಂದು ಮಿಕ್ಸ್ಚರ್ ಮಾಡ್ತೀವಲ್ಲ, ಅದನ್ನು ನಾವು ಹೇಳ್ತಿದ್ರೆ ಮಾರ್ಟರ್ ಅಂತ ಹೇಳಿ ನಾವು ಕರಿತೀವಿ. ಸೊ ಎರಡನೇದಾಗಿ ಮೆಡಿಸಿನ್ಸ್, ಇದರಲ್ಲೇ ಕೂಡ ನಾವೊಂದು ಕೆಮಿಸ್ಟ್ರಿ ಅಥವಾ ರಸಾಯನವನ್ನು ಯೂಸ್ ಮಾಡ್ತೀವಿ. ಉದಾಹರಣೆಗೆ ಅನಾಲಿಸಿಕ್ಸ್ ಅಂತ ಹೇಳ್ತೀವಿ. ಸೊ ಅನಾಲಿಜೆಸಿಕ್ಸ್ ಅಲ್ಲ, ಅದು ಅನಾಲಿಸಿಕ್ ಅಂತ. ಸೊ ಅನಾಲಿಸಿಕ್ ಅಂತ ಹೇಳಿದ್ರೆ ಸಿಂಪಲಾಗಿ ಹೇಳ್ಬೇಕಂದ್ರೆ ಪೇನ್ ರಿಲೀವರ್ ಅಂತಂದರೆ, ನಮಗೀಗ ನಾವು ಪ್ಯಾರಾಸ್ಟಮಲ್ ಯೂಸ್ ಮಾಡ್ತೀವಲ್ಲ, ಸೊ ಪ್ಯಾರಾಸ್ಟಮಲ್ಲು ಯಾವುದೇ ಒಂದು ಪ್ಯಾರಾಸ್ಟಮಲ್ ಯೂಸ್ ಮಾಡ್ತೀವಲ್ಲ, ಪೇನ್ ರಿಲೀವರ್ ತಲೆನೋವು ಯೂಸ್ ಮಾಡ್ತಿದ್ವಿ, ನೈಸಿ ಪ್ಲೇಸ್ ಯೂಸ್ ಮಾಡ್ತೀವಿ, ಇನ್ನೊಂದು ಮತ್ತೊಂದು. ಸೊ ಅವೆಲ್ಲ ಪ್ಯಾರಾಸ್ಟಮಲ್ ಎಲ್ಲ ಅನಾಲಿಸಿಕ್ ಅಂತ ಹೇಳಿ, ಅಂದರೆ ಏನೇ ಪೇನ್ ಇದ್ರೂ ಕೂಡ, ಬಾಡಿ ಪೇನ್ ಇತ್ತು ಅಂದರೆ ಆ ಬಾಡಿ ಪೇನ್ನ ರಿಲೀವ್ ಮಾಡೋದನ್ನ, ಅದನ್ನ ಕೆಮಿಕಲ್ ನೇಮ್ ಬಂದ್ಬಿಟ್ಟು ಏನು ಹೇಳ್ತೀವಿ ಅಂದರೆ ಅದು ಅನಾಲಿಸಿಕ್ ಅಂತ ಹೇಳಿ ಕರಿತೀವಿ. ನಂತರ ಆ್ಯಂಟಿಪೈರೆಟಿಕ್ಸ್. ಸೊ ಆ್ಯಂಟಿಪೈರೆಟಿಕ್ಸ್, ಪೈರ ಅಂತ ಹೇಳಿದ್ರೆ ಸಮಥಿಂಗ್ ರಿಲೇಟೆಡ್ ಟು ಹೀಟ್, ಅಂದರೆ ಅಲ್ಲಿ ಬಿಸಿ ಜಾಸ್ತಿ ಇದೆ, ತಾಪಮಾನ ಜಾಸ್ತಿ ಇದೆ ದೇಹದಲ್ಲಿ, ಅದನ್ನ ರಿಡ್ಯೂಸ್ ಮಾಡಬೇಕು. ಅದೇನಂತ ಹೇಳಿದ್ರೆ ಅದನ್ನ ನಾವು ಆ್ಯಂಟಿಪೈರೆಟಿಕ್ಸ್ ಅಂತ ಹೇಳಿದ್ರೆ, ಜ್ವರ ಬಂದಿದೆ, ಸೊ ಜ್ವರ ಬಂದಿದ್ದಾಗ ನಮಗೆ ಆ ಜ್ವರ ಕಡಿಮೆ ಆಗಬೇಕು, ಜ್ವರ ಶಮನ ಆಗಬೇಕು ಅಂತ ಹೇಳಿದ್ರೆ, ಆ ಹೈ ಫೀವರಿಂದ ಕಡಿಮೆ ಆಗಬೇಕು ಅಂದರೆ ಏನಾಗುತ್ತೆ, ಬಾಡಿ ಟೆಂಪ್ರೇಚರ್ನ ಈ ಆ್ಯಂಟಿಪೈರೆಟಿಕ್ಸ್ ಅಂದರೆ ಕಡಿಮೆ ಮಾಡುತ್ತೆ, ಹೀಟ್ನ ಕಡಿಮೆ ಮಾಡುತ್ತೆ, ಜ್ವರನ ಇದು ಮಾಡುತ್ತೆ. ಟ್ರ್ಯಾಂಕ್ಲೈಸರ್ಸ್. ಸೊ ಟ್ರ್ಯಾಂಕ್ಲೈಸರ್ಸ್ ಅಂತ ಹೇಳಿದ್ರೆ, ಉದಾಹರಣೆಗೆ ಯಾರು ಮೆಂಟಲ್ ಪೇಷಂಟ್ಸ್ ಇರ್ತಾರೆ, ಅಥವಾ ಯಾರಿಗೆ ಆಂಗ್ಸೈಟಿ, ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ನ ರಿಲೀವ್ ಮಾಡುವಂಥದ್ದು ಯಾವುದು ಅಂದರೆ ಟ್ರ್ಯಾಂಕ್ಯುಲೈಸರ್ಸ್ ಅಂತ ಹೇಳಿ ನಾವು ಕರಿತೀವಿ. ಸ್ಟ್ರೆಸ್ನ ಟ್ರೀಟ್ ಮಾಡುತ್ತೆ, ಸ್ಟೆರಾಯ್ಡ್ಸ್ ಅಂತ ಹೇಳ್ತೀವಿ ಕೆಲವು ಕಡೆ, ರೈಟ್. ಸೊ ಮೈಲ್ಡಾಗಿ ಮತ್ತು ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಇರೋರಿಗೆ ಅದೊಂದು ಟ್ರ್ಯಾಂಕ್ಯುಲೈಸರ್ಸ್ ಏನು ಮಾಡುತ್ತೆ ಅಂದರೆ, ಆ ಒಂದು ಮೆಂಟಲ್ ಇನ್ಹಿಬಿಟೇಷನ್ ಏನಿರುತ್ತೆ, ಆ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿ ಆ ಒಂದು ಕಾಮ್ನೆಸ್ನ ಕೊಡುತ್ತೆ. ಅದನ್ನ ನಾವು ಹೇಳ್ತಿದ್ರೆ ಟ್ರ್ಯಾಂಕ್ಯುಲೈಸರ್ಸ್ ಅಂತ ಹೇಳಿ ನಾವು ಕರಿತೀವಿ. ನಂತರ ಆ್ಯಂಟಿಸೆಪ್ಟಿಕ್ಸ್ ಅಂತಂದರೆ ನಮ್ಮಲ್ಲಿರುವಂಥ ಈ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಸೊ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಏನು, ಉದಾಹರಣೆಗೆ ಬ್ಯಾಕ್ಟೀರಿಯಲ್ ಆ್ಯಕ್ಟಿವಿಟೀಸ್ ಇರ್ಬೋದು, ಅಥವಾ ನಮಗೆ ಅದು ವೈರಸ್ಸಿಂದ ಏನಾದರೂ ಇನ್ಫೆಕ್ಷನ್ ಆಗಿದೆ, ನಾರ್ಮಲ್ ಫ್ಲೂ ಆಗಿರುತ್ತೆ. ಸೊ ಅದನ್ನು ಏನು ಮಾಡುತ್ತೆ, ಈ ಮೈಕ್ರೋ ಆರ್ಗನಿಸಮ್ಸ್ನ ಸಾಯಿಸುತ್ತಿದ್ದು. ಆ್ಯಂಟಿಸೆಪ್ಟಿಕ್ಸ್ ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದಲ್ಲಿರುವಂಥ ಬ್ಯಾಕ್ಟೀರಿಯಾ, ಫಂಗೈ, ವೈರಸ್ ಇದನ್ನೆಲ್ಲ ಅದು ನಮ್ಗೆ ತೊಂದರೆ ಕಳೆದಿರೋಂಗೆ ಅದನ್ನ ಸಾಯಿಸುತ್ತೆ. ಸೊ ಅದನ್ನ ಏನು ಅಂತೀವಿ ನಾವು ಅಂದರೆ ಆ್ಯಂಟಿಸೆಪ್ಟಿಕ್ ಅಂತ ಹೇಳ್ತೀವಿ, ರೈಟ್. ಇದು ಅದನ್ನ ಸಾಯಿಸುತ್ತೆ. ಆದರೆ ಲಿವಿಂಗ್ ಬಾಡಿ ಅಂತ ನಾವು ಹೇಳ್ತೀವಿ, ಲಿವಿಂಗ್ ಟಿಶ್ಯೂ, ನಮ್ಮ ಒಂದು ದೇಹದ ಟಿಶ್ಯೂ ಇದೆಯಲ್ಲ, ಅದಕ್ಕೇನು ತೊಂದರೆ ಮಾಡಲ್ಲ. ಅದು ಟಾರ್ಗೆಟೆಡ್ ಪರ್ಟಿಕ್ಯುಲರ್ ಯಾವುದಾದ್ರೂ ವೈರಸ್ಸು, ಬ್ಯಾಕ್ಟೀರಿಯಾ ಅಥವಾ ನಮ್ಮದಲ್ಲಿರೋಂಥ ಒಂದು ಫಾರಿನ್ ಬಾಡೀಸ್ ಅಂತ ಹೇಳ್ತೀವಿ. ಆ ಫಾರಿನ್ ಬಾಡೀಸ್ನ ಅದು ಟಾರ್ಗೆಟ್ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ನಾವು ಆ್ಯಂಟಿಸೆಪ್ಟಿಕ್ಸ್ ಅಂತ ಹೇಳಿ ನಾವು ಕರಿತೀವಿ. ನಮ್ಮಲ್ಲಿ ಏನಾದರೂ ಫ್ಲೂ ಆಯಿತು ಅಂದರೆ ನಾವು ತೊಗೋತೀವಲ್ಲ ಸಿಟ್ರಿಸಿನ್ ಅನ್ನೋದು, ಸೊ ಅದು ಒಂದು ಆ್ಯಂಟಿಸೆಪ್ಟಿಕ್ ಅಂತ ನಾವು ಹೇಳ್ಬೋದು. ನಂತರ ಆ್ಯಂಟಿಬಯೋಟಿಕ್ಸ್. ಸೊ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ನಮ್ಮಲ್ಲಿ ಅದೇ ಸೇಮ್, ಹೊರಗಡೆಯಿಂದ ಫಾರಿನ್ ಇದು ಬರುತ್ತೆ ನಮಗೆ, ಫಾರಿನ್ ಮೆಟೀರಿಯಲ್ಸ್ ಏನೋ ಬಂದ್ಬಿಟ್ಟು ಅದನ್ನು ನಮ್ಮ ದೇಹಕ್ಕೆ ತೊಂದರೆ ಆಯಿತು ಅಂತಂದರೆ, ಆ ರೀತಿ ಬಂದಂಥ ಮೈಕ್ರೋ ಆರ್ಗನಿಸಮ್ಸ್ ಡೆಸ್ಟ್ರಾಯ್ ಮಾಡುವಂಥ ಮೈಕ್ರೋ ಆರ್ಗನಿಸಮ್ಸು ಏನು ಬರುತ್ತೆ,
ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಆ್ಯಂಟಿಬಯೋಟಿಕ್ಸ್ನ ಯೂಸ್ ಮಾಡ್ತೀವಿ. ಆದರೆ ಇದು ಹೆಂಗೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನರಿಂದ ಉತ್ಪತ್ತಿ ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಹೆಂಗೆ ಅಂದರೆ ಈಗ ಸಪ್ರೆಸ್ ಆಗಿರುವಂಥದ್ದು ಅಥವಾ ಸತ್ತೋಗಿರುವಂಥ ಮೈಕ್ರೋ ಆರ್ಗನಿಸಮ್ಸ್ ಯೂಸ್ ಮಾಡಿ ಮತ್ತೆ ಬರುವಂಥ ಆ್ಯಕ್ಟಿವ್ ಮೈಕ್ರೋ ಆರ್ಗನಿಸಮ್ಸ್ ಏನಿರುತ್ತೆ ಅದನ್ನ ಡೆಸ್ಟ್ರಾಯ್ ಮಾಡೋದಕ್ಕೆ ಆ ಒಂದು ಆ್ಯಂಟಿಬಯೋಟಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಯಾಕೆ ಬಯೋಟಿಕ್ಸ್ ಅಂತ ಹೇಳಿದ್ರೆ ಏನು, ನಾವು ಒಂದು ಯಾವುದೋ ಒಂದು ಈಗ ಸಬ್ಸಿಡೈಸ್ ಆಗಿರುವಂಥದ್ದು ಅಥವಾ ಉದಾಹರಣೆಗೆ ಹೇಳ್ಬೇಕಂದ್ರೆ ಸಪ್ರೆಸ್ ಆಗಿರುವಂಥದ್ದು, ಆ ಸಪ್ರೆಸ್ ಆಗಿ ಅಥವಾ ಇನ್ಆಕ್ಟಿವ್ ಆಗಿರುವಂಥ ಒಂದು ಮೈಕ್ರೋ ಆರ್ಗನಿಸಮ್ಸ್ನ ಯೂಸ್ ಮಾಡ್ತೀವಿ. ಆ ಮೈಕ್ರೋ ಆರ್ಗನಿಸಮ್ಸ್ ಯೂಸ್ ಮಾಡಿ ಬೇರೆ ಮೈಕ್ರೋ ಆರ್ಗನಿಸಮ್ಸ್ನ ಅದೇನು ಬೇರೆ ವೈರಸ್ ಬ್ಯಾಕ್ಟೀರಿಯಾ ನಾವು ಟ್ರೀಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ, BCG ಎಲ್ಲ ತೊಗೋಬೇಕು ಅಂತ ಹೇಳಿದ್ರೆ ಅದರಲ್ಲಿ ಪ್ರತಿಯೊಂದು ನಮ್ಮ ಆ್ಯಂಟಿಬಯೋಟಿಕ್ಸಲ್ಲೂ ಕೂಡ ಈ ಸಪ್ರೆಸ್ಡ್ ಆದಂಥ ಒಂದು ಆರ್ಗನಿಸಮ್ಸ್ ಇರುತ್ತೆ. ಆ ಸಪ್ರೆಸ್ಡ್ ಅಥವಾ ಇನ್ಆಕ್ಟಿವ್ ಆಗಿರುವಂಥದ್ದು ಅದು ಏನು ಮಾಡುತ್ತೆ, ಬರೋಂಥ ಫಾರಿನ್ ಆರ್ಗನಿಸಮ್ಸ್ನ ಕೊಲೆ ಮಾಡುತ್ತೆ ಅಥವಾ ಸಾಯಿಸುತ್ತೆ. ಅದನ್ನು ನಾವು ಹೇಳ್ತೀವಿ ಅಂದರೆ ಆ್ಯಂಟಿಬಯೋಟಿಕ್ಸ್ ಅಂತೇಳಿ ನಾವು ಕರಿತೀವಿ. ಓಕೆ, ನಂತರ ಆ್ಯಂಟಿಮಲೇರಿಯಲ್ ಅಂತ ಹೇಳಿದ್ರೆ ಮಲೇರಿಯಾ ವಿರುದ್ಧ ಹೋರಾಡುವಂಥ ಟ್ರೀಟ್ಮೆಂಟು ಯಾವುದು, ಕ್ಲೋರೋಕ್ವಿನ್. ಸೊ ಕ್ಲೋರೋಕ್ವಿನ್ ರೀಸೆಂಟ್ಲಿ ಭಾರತ ಬೇರೆ ದೇಶಕ್ಕೆ ಸುಮಾರು ಲಕ್ಷಾಂತರ ಅಷ್ಟು ಯೂನಿಟ್ಸ್ನ ಕಳಿಸ್ಕೊಡ್ತು. ಕ್ಲೋರೋಕ್ವಿನ್ ಅಂತ ಹೇಳಿದ್ರೆ ಮಲೇರಿಯಾ. ಸೊ ಮಲೇರಿಯಾನ ಟ್ರೀಟ್ ಮಾಡುವಂಥ ಒಂದು ಡ್ರಗ್ ನಾವು ಹೇಳ್ತೀವಿ ಅಂದರೆ ಅದು ಆ್ಯಂಟಿ ಮಲೇರಿಯಲ್ ಡ್ರಗ್ ಅಂತ ಹೇಳ್ತೀವಿ. ಉದಾಹರಣೆಗೆ ಕ್ಲೋರೋಕ್ವಿನ್. ಓಕೆ, ಸಲ್ಫಾ ಡ್ರಗ್ಸ್ ಅಂದರೆ ಅಲ್ಲಿ ಏನಿರುತ್ತೆ ಅಂದರೆ ನಮಗೆ ಈ ಸಲ್ಫರ್ ರಿಲೇಟೆಡ್ ಅಲ್ಲಿ ಕಂಟೆಂಟ್ ಇರುತ್ತೆ. ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಂಟಿಬಯೋಟಿಕ್ಸ್ ಮಾಡೋದಕ್ಕೆ ಆ ಸಲ್ಫರ್ ಡ್ರಗ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಕೊನೆಯದಾಗಿ ಹೇಳ್ಬೇಕಂದ್ರೆ ಆ್ಯಂಟಾಸಿಡ್ಸ್ ಅಂದರೆ ಆ್ಯಸಿಡಿಟಿನ ರಿಲೀವ್ ಮಾಡೋದಕ್ಕೆ, ಆ್ಯಸಿಡಿಟಿನ ರಿಲೀಸ್ ಮಾಡೋದಕ್ಕೆ ಆ್ಯಂಟಾಸಿಡ್ಸ್ನ ನಾವು ಅಲ್ಲಿ ಬಳಕೆ ಮಾಡ್ತೀವಿ. ಸೊ ಮೆಡಿಸಿನ್ ಫೀಲ್ಡಲ್ಲೂ ಕೂಡ ಈ ಒಂದು ಕೆಮಿಸ್ಟ್ರಿ ಒಂದು ಪಾತ್ರ ಭಾಳ ಮುಖ್ಯವಾಗಿರುವಂಥದ್ದು. ನಂತರ ಪೆಸ್ಟಿಸೈಡ್ಸ್ ಅಂತ ಹೇಳಿದ್ರೆ ನಾವೇನಿದು ರೈತರು ಕ್ರಿಮಿಕೀಟಾಣು ನಾಶ ಮಾಡೋದಕ್ಕೆ ಒಂದು ಮೆಡಿಸಿನ್ ಯೂಸ್ ಮಾಡ್ತಾರೆ, ಅದೊಂದು ಒಂದು ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ ಅಂತೀವಲ್ಲ ಅದನ್ನ ಪೆಸ್ಟಿಸೈಡ್ ಅಂತ ಹೇಳಿ ನಾವು ಕರಿತೀವಿ. ಅಂದರೆ ಮನೇಲಿ ಈಗ ನಮ್ಮಲ್ಲಿ ಜಿರಳೆ ಇರುತ್ತೆ ಅಥವಾ ಸೊಳ್ಳೆ ಇರುತ್ತೆ, ನೊಣ ಇರುತ್ತೆ, ಅದನ್ನೆಲ್ಲ ನಾವು ಅದನ್ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಹೇಳಿದ್ರೆ ಈ ಪೆಸ್ಟಿಸೈಡ್ಸ್ನ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಉದಾಹರಣೆ ಹೇಳ್ಬೇಕಂದ್ರೆ ಯಾವುದು ಬೆಳೆ ನಾಶ ಮಾಡುತ್ತೆ, ಹುಳುಗಳಿರ್ಬೋದು, ಲಾರ್ವೆ ಇರ್ಬೋದು ಅಥವಾ ಕೆಲವೊಂದು ಕ್ರಿಮಿಕೀಟ ಇರ್ಬೋದು, ಅದನ್ನ ಬೆಳೆ ನಾಶ ಮಾಡುವಂಥ ಆರ್ಗನೈಸಮ್ಸ್ ಕೊಲ್ಲೋದನ್ನ ಅಥವಾ ಡೆಸ್ಟ್ರಾಯ್ ಮಾಡೋದನ್ನ ನಾವು ಪೆಸ್ಟಿಸೈಡ್ಸ್ ಅಂತ ಹೇಳ್ತೀವಿ. ಉದಾಹರಣೆಗೆ DDT ಅಂತ ಕೇಳಿರ್ತೀವಿ ನಾವು. ಸೊ DDT ಅಂತ ಹೇಳಿದ್ರೆ ಏನು, ಅದು ಇರುವೆ ಮತ್ತು ಮತ್ತೊಂದನ್ನ ಆ ಒಂದು ಜರ್ಮ್ಸ್ನ ಕ್ಷಮಿಸಿ ಆ ಒಂದು ಪೆಸ್ಟ್ಸ್ನ ಹಾಳು ಮಾಡೋದನ್ನ ನಾವು ಹೇಳ್ತೀವಿ DDT ಅಂತ ಹೇಳ್ತೀವಿ. ಡೈಕ್ಲೋರೋ ಡೈಫೆನಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳ್ತೀವಿ. ಅದನ್ನ ನಾವು ಇನ್ಸೆಕ್ಟಿಸೈಡ್ಸ್ ಆಗಿ ಬಳಸ್ತೀವಿ. ಅಂದರೆ ಈ ಒಂದು ಬೆಳೆ ಮೇಲೆ ಬೇರೆ ರೀತಿಯಾದಂಥ ಒಂದು ಕ್ರಿಮಿಕೀಟಾಣುಗಳು ಬಂದು ಆ ಬೆಳೆನ ನಾಶ ಮಾಡದೇ ಇರಲಿ ಅಂತೇಳಿ DDTನ ಬಳಸ್ತೀವಿ. ಆ DDT ಫುಲ್ ಫಾರ್ಮ್ ಅಂದರೆ ಡೈಕ್ಲೋರೋ ಡೈಫಿನಲ್ ಟ್ರೈಕ್ಲೋರೋ ಈಥೇನ್ ಅಂತ ಹೇಳಿ. ನಂತರ ಫಂಗಿಸೈಡ್ ಅಂತ ಹೇಳಿದ್ರೆ ಕೆಲವು ಕಡೆ ಏನಾಗುತ್ತೆ, ಫಂಗಲ್ ಇನ್ಫೆಕ್ಷನ್ ಆಗುತ್ತೆ. ಆ ಫಂಗಲ್ ಇನ್ಫೆಕ್ಷನ್ ವಿರುದ್ಧ ಅಂದರೆ ಈ ಎಲೆಗಳೆಲ್ಲ ಒಂಥರ ಎಲ್ಲೋ ರೀತಿ ಕಲರ್ ಆಗೋದು, ಅದರ ಒಂದು ಇದನ್ನ ಎಲೆ ಉದುರು ಹೋಗೋವಂಥದ್ದು, ಅದು ಏನಕ್ಕಾಗುತ್ತೆ ಅಂದರೆ ಈ ಒಂದು ಫಂಗಿಸೈಡಿಂದ ಆಗುತ್ತೆ. ಏನು ಯೂಸ್ ಮಾಡ್ತಂದರೆ ಬೋಡಿಯಾಕ್ ಮಿಕ್ಸ್ಚರ್. ಸೊ ಬೋಡಿಯೋ ಮಿಕ್ಸ್ಚರ್ ಅಂತ ಹೇಳ್ತೀವಿ, ಅದು ಬೋಡಿಯಾಕ್ ಮಿಕ್ಸ್ಚರ್ ಅಂತ ಹೇಳ್ತೀವಿ. ಸೊ ಅದನ್ನು ಫಂಗಿಸೈಡ್ ಆಗಿ ನಾವು ಬಳಸ್ತೀವಿ. ನಂತರ ಹರ್ಬಿಸೈಡ್ ಅಂತ ಹೇಳಿದ್ರೆ ಬೆಂಜೋಡಾಕ್ಸ್. ಸೊ ಬೆಂಜೋಡಾಕ್ಸ್ ಅಂತ ಹೇಳಿದ್ರೆ ಅದನ್ನ ಹರ್ಬಿಸೈಡ್ ಅಂದರೆ ಈ ನಾಲ್ಕು ಕೂಡ ಪೆಸ್ಟಿಸೈಡ್, ಅದನ್ನು ಬೆಳೆ ವಿರುದ್ಧ ಬೆಳೆ ನಾಶ ಮಾಡುವಂಥ ಕ್ರಿಮಿಕೀಟಗಳ ವಿರುದ್ಧನೇ ಯೂಸ್ ಮಾಡುವಂಥದ್ದು. ಆದರೆ ಪ್ರತಿಯೊಂದಕ್ಕೂ ಒಂದೊಂದು ಇನ್ಸೆಕ್ಟ್ಸ್ಗೆ ಅಂತ ಅದು ಯೂಸ್ ಮಾಡ್ತೀವಿ, ಫಂಗಸ್ ಇದು ಯೂಸ್ ಮಾಡ್ತೀವಿ. ನಂತರ ಹರ್ಬಿಸೈಡ್ಸ್ ಅಂತ ಹೇಳಿದ್ರೆ ಈ ಒಂದು ಬೆಳೆಗಳನ್ನ ನಾಶ ಮಾಡುವಂಥ ಲಾರ್ವೆ ಅಥವಾ ಪ್ಯೂಪಾ ಅಂತ ಏನು ಹೇಳ್ತೀವಿ ಅಥವಾ ಇನ್ಸೆಕ್ಟ್ಸ್ ಇರುತ್ತಲ್ಲ ಅದನ್ನ ಇದು ಮಾಡೋದನ್ನ ನಾವು ಅದು ಹರ್ಬಿಸೈಡ್ ಅಂತೇಳಿ. ಕೊನೆಯದಾಗಿ ರೋಡೆಂಟಿಸೈಡ್ ಅಂದರೆ ರೋಡೆಂಟ್ಸ್ ವಿರುದ್ಧ ಮಾಡುವಂಥದ್ದು. ಉದಾಹರಣೆಗೆ ಇಲಿಗಳಿರುತ್ತೆ, ಇಲಿ ಅಥವಾ ಹೆಗಣ ಅಂತ ಹೇಳ್ತೀವಲ್ಲ ಅದನ್ನೆಲ್ಲ ಕೊಲೆ ಮಾಡೋದು ಯಾವುದು ಅಂತಂದರೆ ಅದು ಯಾವುದು ರೋಡೆಂಟಿಸೈಡ್ ಅಂತ ಹೇಳ್ತೀವಿ. ಅಲ್ಯೂಮಿನಿಯಂ ಫಾಸ್ಫೈಡ್ ಇಡ್ತಾರೆ. ಸೊ ಅಲ್ಯೂಮಿನಿಯಂ ಫಾಸ್ಫೈಡ್ ಇಟ್ಟರೆ ಅಲ್ಲಿರುವಂಥ ರೋಡೆಂಟ್ಸ್ ಅಂದರೆ ಬೆಳೆ ನಾಶ ಮಾಡ್ತಿರುವಂಥ ಬರೋಯಿಂಗ್ ಅನಿಮಲ್ಸ್ ಅಂತ ಹೇಳ್ತೀವಿ. ಸೊ ಅದು ರೋಡೆಂಟ್ಸ್ ಕೂಡ ನಮಗೆ ನಾಶ ಆಗುತ್ತೆ. ರೈಟ್. ಗ್ಲಾಸು ಅಂದರೆ ಗಾಜು ಹೇಗೆ ಅಂತ ಹೇಳಿದ್ರೆ ನಾವು ಟೆಕ್ನಿಕಲಾಗಿ ಹೇಳಬೇಕಂದ್ರೆ ಗಾಜು ಅಂತ ಹೇಳಿದ್ರೆ ಅದು ಸೂಪರ್ ಕೂಲ್ಡ್ ಲಿಕ್ವಿಡ್. ಅಂದರೆ ಯಾವುದೇ ಒಂದು ಲಿಕ್ವಿಡ್ ಅಥವಾ ನಾವೇನು ದ್ರವ್ಯ ಅಂತ ಹೇಳಿದ್ರೆ ಅದು ಸೂಪರಾಗಿ ಕೂಲ್ ಆಯಿತು ಅಂತ ಹೇಳಿದ್ರೆ ಅದನ್ನ ನಾವು ಹೇಳ್ತೀವಿ ಗಾಜು ಅಂತ ಹೇಳಿ ಕರಿತೀವಿ. ಸೊ ಇದೊಂದು ಸಿಂಪಲ್ ಡೆಫಿನೇಷನ್ ಇದು ಸೂಪರ್ ಕೂಲ್ಡ್ ಲಿಕ್ವಿಡ್. ಅದರ ಒಂದು ಮೇಯ್ನ್ ರಾ ಮೆಟೀರಿಯಲ್ಸ್ ಅಂತ ಹೇಳಿದ್ರೆ ಸಿಲಿಕಾ, ಅದೇ ಮರಳು ಅಂತ ಹೇಳ್ತೀವಲ್ಲ ನಾವು. ಈ ಬೀಚಲ್ಲಿ ನೀವು ಕೆಲವೊಂದು ಕಲ್ಲಿನ ಕಣಗಳು ನಮಗೆ ಒಂಥರ ಬ್ರೈಟಾಗಿ ಕಾಣಿಸುತ್ತೆ, ಅದು ಟ್ರಾನ್ಸ್ಲೂಸೆಂಟಾಗಿ ಕಾಣಿಸುತ್ತೆ, ಅರಳು ಅಂತ ಹೇಳ್ತೀವಲ್ಲ. ಸೊ ಆ ರೀತಿಯ ಮರಳು ಕಣ ಅಥವಾ ಸಿಲಿಕಾ ಅಂತ ಹೇಳ್ತೀವಿ, ಅದ್ರಲ್ಲಿ ಸಿಲಿಕಾ ಅದು ಇದರ ರಾ ಮೆಟೀರಿಯಲ್. ಸೊ ಅದರಿಂದ ನಾವು ಗಾಜನ್ನ ತಯಾರಿ ಮಾಡ್ತೀವಿ. ಸೊ ಯಾವ ಗಾಜು ಇದರಲ್ಲಿ ಯಾವ ಆ್ಯಸಿಡಲ್ಲಿ ಡಿಸಾಲ್ವ್ ಆಗುತ್ತೆ ಅಂದರೆ ಯಾವುದು, ಹೈಡ್ರೋಫ್ಲೋರಿಕ್ ಆ್ಯಸಿಡ್. ಸೊ ಹೈಡ್ರೋಫ್ಲೋರಿಕ್ ಆ್ಯಸಿಡ್ ಏನಾಗುತ್ತೆ ಅಂತಂದರೆ ಈ ಒಂದು ಗಾಜು ಏನಾಗುತ್ತೆ, ಡಿಸಾಲ್ವ್ ಆಗುತ್ತೆ, ಸಾಲ್ಯುಬಲ್ ಆಗುತ್ತೆ. ಅಂದರೆ ಈಗ ನಾವೇನಾದರೂ ಸ್ಕ್ರ್ಯಾಚ್ ಮಾಡಿದಾಗ ಅದರಲ್ಲಿ ಒಂದು ರೀತಿಯಿಂದ ಸ್ಟ್ರೀಕ್ ಬರುತ್ತಲ್ಲ, ಆ ಸ್ಟ್ರೀಕ್ ಏನಂತಂದರೆ ಈ ಒಂದು ಹೈಡ್ರೋಫ್ಲೋರಿಕ್ ಆ್ಯಸಿಡ್ನ ಒಂದು ಕಣ. ಓಕೆ. ನಂತರ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ನ ನಾವು ಬೋರೋಸಿಲಿಕೇಟ್ ಗ್ಲಾಸ್ ಅಂತ ಹೇಳ್ಕೊಳ್ತೀವಿ. ಅಂದರೆ ಕೆಲವೊಂದು ಈಗ ಫೈರ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಯೂಸ್ ಮಾಡ್ತಾ ಇರ್ತಾರೆ ಗ್ಲಾಸು, ಅದು ಹೀಟ್ ರೆಸಿಸ್ಟೆಂಟ್ ಆಗಿರುತ್ತೆ. ಆ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಹೆಸರು ಬಂದ್ಬಿಟ್ಟು ಅಂತಂದರೆ ಅದು ಬೋರಾನ್ ಮತ್ತು ಸಿಲಿಕೇಟ್ನ ಒಂದು ಗ್ಲಾಸ್ ಆಗಿರುತ್ತೆ. ಸೊ ಬೋರೋಸಿಲಿಕೇಟ್ ಗ್ಲಾಸ್ನ ಹೇಳ್ತಿದ್ರೆ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಅಂತ ಹೇಳಿ ನಾವು ಕರಿತೀವಿ.
ಓಕೆ. ನಂತರ ಬೇರೆ ರೀತಿಯಾದ ಗ್ಲಾಸಸ್ ಇದೆ. ಬೋರೋಸಿಲಿಕೇಟ್ ಅದನ್ನು ಹೇಳಿ ಹೀಟ್ ರೆಸಿಸ್ಟೆಂಟ್ ಗ್ಲಾಸ್ ಅಂದರೆ ಅದು ಬೋರೋಸಿಲಿಕೇಟ್ ಗ್ಲಾಸ್ ಅಂತ ನೋಡಿದ್ವಿ. ಈಗ ಪೈರೆಕ್ಸ್ ಗ್ಲಾಸ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಅಡುಗೆ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಗಾಜಿನ ಯುಟೆನ್ಸಿಲ್ಸ್ ಅಂತ ಹೇಳ್ತೀವಲ್ಲ, ಸೊ ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಲ್ಯಾಬಲ್ಲಿ ನಾವು ಟೆಸ್ಟ್ ಟ್ಯೂಬ್ಸ್ ಎಲ್ಲ ಇರುತ್ತಲ್ಲ, ಟೆಸ್ಟ್ ಟ್ಯೂಬ್ಸ್ ಫನಲ್ಸ್ ಅಂತ ಹೇಳ್ತೀವಲ್ಲ, ಸೊ ಒಂದು ಎಲ್ಲ ಅಂದರೆ ಇದನ್ನೆಲ್ಲ ಪೈರೆಕ್ಸ್ ಗ್ಲಾಸ್ ಅಂತ ಹೇಳಿ ನಾವು ಕರಿತಿದ್ರೆ ಹೀಟ್ನ ಇದು ಸಸ್ಟೈನ್ ಮಾಡುತ್ತೆ ಅಥವಾ ಹೀಟ್ನ ಕಂಟ್ರೋಲ್ ಮಾಡೋ ಅಷ್ಟು ಕೆಪಬಿಲಿಟಿ ಇರುತ್ತೆ. ಅದಕ್ಕೆ ನಾವು ಹೇಳ್ತಿದ್ರೆ ಇದನ್ನ ಲ್ಯಾಬೊರೇಟರಿ ಗ್ಲಾಸ್ ಅಂತ ಹೇಳ್ತೀವಿ ಅಥವಾ ಕುಕಿಂಗ್ ಯುಟೆನ್ಸಿಲ್ಸ್ ಅಂತ ಹೇಳ್ತೀವಿ. ಒಂದು ವೇಳೆ ಹೀಟ್ಗೆ ರಿಯಾಕ್ಟ್ ಆಯಿತು ಅಂತಂದ್ರೆ ಗ್ಲಾಸ್ ಕರಗೋಗುತ್ತೆ, ಅದಕ್ಕೋಸ್ಕರ ಇದನ್ನ ಪೈರೆಕ್ಸ್ ಗ್ಲಾಸ್ ಅಂತ ಹೇಳ್ತೀವಿ. ಯಾಕಂದರೆ ಇದು ಹೀಟ್ನ ರೆಸಿಸ್ಟ್ ಮಾಡುವಂಥ ಒಂದು ಗ್ಲಾಸ್ ಆಗಿರುತ್ತೆ. ನಂತರ ಫ್ಲಿಂಟ್ ಗ್ಲಾಸ್ ಅಂತಂದರೆ ನಮಗೆ ಈ ನಾವು ಲೆನ್ಸ್ ಯೂಸ್ ಮಾಡ್ತೀವಿ, ಕನ್ನಡಿಯ ಲೆನ್ಸ್ ಇದೆಯಲ್ಲ ಆ ಲೆಂಟ್, ಅದಕ್ಕೆ ಫ್ಲಿಂಟ್ ಗ್ಲಾಸ್ ಅಂತ ಹೇಳ್ತೀವಿ. ಸೊ ಲೆನ್ಸ್ ಯೂಸ್ ಮಾಡ್ತೀವಿ ಮತ್ತು ಪ್ರಿಸಮ್ಸ್ ಯೂಸ್ ಮಾಡ್ತೀವಿ. ಸೊ ಪ್ರಿಸಮ್ಸ್ ಅಂದರೆ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು, ಈ ರೀತಿ ಇರುತ್ತೆ. ಸೊ ಪ್ರಿಸಮ್ ಅಂದರೆ ಈ ರೀತಿ ಇರುತ್ತೆ. ಈ ಪ್ರಿಸಮಲ್ಲಿ ನಮಗೆ ಇದು ಸ್ಪೆಕ್ಟ್ರಮ್ ಲೈಟನ್ನು ಪಾಸ್ ಮಾಡಿದಾಗ, ವೈಟ್ ಲೈಟ್ ಪಾಸ್ ಮಾಡಿದಾಗ ಏನಾಗುತ್ತೆ, ವಿಬ್ಗ್ಯೂರ್ ಆಗುತ್ತೆ ನೋಡಿ. ಸೊ ಆ ಲೈಟ್ ಡಿಸ್ಪರ್ಷನ್ ಇರುತ್ತಲ್ಲ, ಆ ಲೈಟ್ ಡಿಸ್ಪರ್ಷನ್ ಯಾವ ಗ್ಲಾಸ್ ಅಂತ ಹೇಳಿದ್ರೆ ಅದು ಪ್ರಿಸಮಿಂದ ಆಗುತ್ತೆ. ಅದು ಯಾವುದರಿಂದ ಮಾಡಿದೆ, ಅದು ಫ್ಲಿಂಟ್ ಗ್ಲಾಸ್ ಅಂತ ನಾವು ಹೇಳ್ತೀವಿ. ನಂತರ ಸೋಡಾ ಗ್ಲಾಸ್ ಅಂತ ಹೇಳಿದ್ರೆ ಮೇನ್ ಬಾಟ್ಲ್ ಮಾಡೋದಕ್ಕೆ ನಾವು ಬಾಟಲ್ ಸೋಡಾಸ್ ಯೂಸ್ ಮಾಡ್ತೀವಲ್ಲ, ಅದಕ್ಕೆ ಯೂಶಲಿ ಗಟ್ಟಿಯಾಗಿರುತ್ತೆ, ಅದು ಒಡೆದೋಗಬಾರ್ದು ಅಂತ ಹೇಳಿ. ಮತ್ತು ಅದರಲ್ಲಿ ಏನಂತ ಹೇಳಿದ್ರೆ ಈ ಗಾಜಿನ ಕಣ ಕೂಡ ಅದು ಸಪ್ರೇಟ್ ಆಗಬಾರ್ದು ಅಂತ ಹೇಳಿ ಸೋಡಾ ಗ್ಲಾಸ್ ಮ್ಯಾನುಫ್ಯಾಕ್ಚರ್ಗೆ ಯೂಸ್ ಮಾಡ್ತೀವಿ. ಜೊತೆಯಲ್ಲಿ ಈ ಕಿಟಕಿ ಗಾಜು ಅದು ವಿಂಡೋ ಪೇನ್ಸ್ ಅಂತ ಹೇಳ್ತೀವಲ್ಲ, ಗಟ್ಟಿಯಾಗಿರುವಂಥದ್ದು ಅಂದರೆ ಹೊಡೆದೋದ್ರೂ ಕೂಡ ಅದು ಯೂಶಲಿ ಆಗುತ್ತಂದರೆ ಹಾರ್ಡ್ ಸರ್ಫೇಸ್, ಅದು ಸ್ಕ್ರಾಚ್ ಸರ್ಫೇಸಸ್ ಅದು ಆಗಲ್ಲ. ಸೊ ಗಟ್ಟಿಯಾಗಿರೋದನ್ನ ನಾವು ಏನಂತೀವಿ ಬಾಟ್ಲ್ ಮಾಡೋದಕ್ಕೆ ಮತ್ತು ವಿಂಡೋ ಪೇರೆನ್ಸ್ಗೆ ನಾವು ಯೂಸ್ ಮಾಡ್ತೀವಿ. ನಂತರ ಅದನ್ನ ಸೋಡಾ ಗ್ಲಾಸ್ ಅಂತ ಹೇಳಿ. ಪೊಟ್ಯಾಶ್ ಗ್ಲಾಸ್ ಅಂತ ಹೇಳಿದ್ರೆ ಈ ಕೆಮಿಕಲ್ ಆಪರೇಟಸ್ ಮಾಡೋದಕ್ಕೆ, ಕೆಮಿಕಲ್ ಆಪರೇಟಸ್ ಇರುತ್ತಲ್ಲ, ಆ ಕೆಮಿಕಲ್ಸ್ನ ಇಟ್ಟು ನಾವು ಸ್ಟೋರ್ ಮಾಡೋವಂಥದ್ದು, ಆ ದೊಡ್ಡ ಅಂತ ಅಂದರೆ ರಿಯಾಕ್ಟಿವ್ ಆಗದೇ ಇರಲಿ ಅಂತ ಹೇಳಿ ಅದನ್ನ ಪೊಟ್ಯಾಶ್ ಗ್ಲಾಸ್ ಅಂತ ಯೂಸ್ ಮಾಡ್ತೀವಿ. ಸೊ ಪೈರೆಕ್ಸ್ ಗ್ಲಾಸ್ ಅಂತಂದರೆ ಹೀಟ್ನ ಅಬ್ಸರ್ವ್ ಮಾಡೋವಂಥದ್ದು, ಇದು ಕೆಮಿಕಲ್ ರಿಯಾಕ್ಷನ್ನ ಅಬ್ಸರ್ವ್ ಮಾಡೋವಂಥದ್ದು, ಅದನ್ನ ತಡೆಯೋದನ್ನ ನಾವು ಹೇಳ್ತೀವಿ ಅಂದರೆ ಪೊಟ್ಯಾಶ್ ಗ್ಲಾಸ್ ಅಂತ ಹೇಳಿ ನಾವು ಕರಿತೀವಿ. ರೈಟ್. ಶುಗರ್ ಅಥವಾ ಸಕ್ಕರೆ. ಸೊ ಸಕ್ಕರೆ ಏನ್ರಿಂದ ಮಾಡಿದೆ ಅಂತಂದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್. ಉದಾಹರಣೆಗೆ ನಾವು ಗ್ಲೂಕೋಸ್ ಅಂತ ಹೇಳಿದ್ರೆ C6H12O6 ಅಂತ ಹೇಳ್ತೀವಿ. ಸೊ C6H12O6 ಅಂದರೆ ಸಿಂಪಲ್ ಆಗಿ ಗ್ಲೂಕೋಸ್ ಒಂದು ಕೆಮಿಕಲ್ ಫಾರ್ಮುಲಾ. ಅದ್ರಲ್ಲಿ ಮುಖ್ಯವಾಗಿ ಬೇಕಾಗಿರೋಂಥದ್ದು ಅಂದರೆ 3 ಎಲಿಮೆಂಟು, ಅಂದರೆ ಕಾರ್ಬನ್ನು, ಹೈಡ್ರೋಜನು ಮತ್ತು ಆಕ್ಸಿಜನು. ಸೊ ಫಸ್ಟು ಆರ್ಟಿಫಿಷಿಯಲ್ ಸ್ವೀಟ್ನರ್, ಅಂದರೆ ನಾವೀಗ ನ್ಯಾಚುರಲ್ ಸ್ವೀಟ್ನರ್ ತೊಗೋಬೇಕಂತಂದರೆ ಫ್ರಕ್ಟೋಸು, ಅಂದರೆ ಹಣ್ಣುಗಳಲ್ಲಿ ಇರುತ್ತಲ್ಲ. ಸೊ ಆ ಹಣ್ಣುಗಳಲ್ಲಿ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ ಫ್ರಕ್ಟೋಸು. ನಾವು ತಿನ್ನುವಂಥ ಊಟ ಅದರಲ್ಲಿ ಸುಕ್ರೋಸ್ ಇರುತ್ತೆ. ಸುಕ್ರೋಸ್ನ ಇದು ತೊಗೊಂಡಾಗ ಏನಾಗುತ್ತೆ ಅಂತಂದರೆ ಅದು ಮತ್ತೆ ಗ್ಲೂಕೋಸ್ ಆಗಿ ಬ್ರೇಕ್ ಆಗುತ್ತೆ. ಅದೇ ಆರ್ಟಿಫಿಷಿಯಲ್ ಸ್ವೀಟ್ನರ್ ನಾವು ಸ್ಯಾಕ್ರಿನ್ ಅಂತ ಹೇಳ್ತೀವಿ. ಈಗ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತ ಹೇಳಿದ್ರೆ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ಈಗ ನಾವು ಇದು ಊಟಕ್ಕೆಲ್ಲ ಹಾಕೋತೀವಲ್ಲ, ಅದು ಕಾಫಿಗೆಲ್ಲ ಯೂಸ್ ಮಾಡ್ತೀವಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಅಂತೇಳಿ. ಆ ಆರ್ಟಿಫಿಷಿಯಲ್ ಸ್ವೀಟ್ನರ್ ಯಾವುದೊಂದು ಇದರಿಂದ ನ್ಯಾಚುರಲ್ ಇದರಿಂದ ಮಾಡಿದ್ರೆ ಬೇರೆ ಒಂದು ಆರ್ಟಿಫಿಷಿಯಲ್ ಮಾಡ್ತಾರಲ್ಲ, ಅದು ಯಾವುದಂದ್ರೆ ಸ್ಯಾಕ್ರಿನ್ ಅಂತ ಹೇಳಿ ನಾವು ಕೂಡ ಕರಿತೀವಿ ಅದನ್ನ. ಓಕೆ. ನೆಕ್ಸ್ಟ್ ಎಕ್ಸ್ಪ್ಲೋಸಿವ್ಸ್. ಸೊ ಎಕ್ಸ್ಪ್ಲೋಸಿವ್ಸ್ ಮಾಡೋದು ಒಂದು ಶುಗರ್ ಅಂತಂದ್ರೆ ನಾವು ಕನ್ಸ್ಯೂಮ್ ಮಾಡುವಂಥ ಒಂದು ವಸ್ತು ಆಯಿತು. ಆದರೆ ಇನ್ನೊಂದು ಕೆಮಿಕಲ್ ಬಳಕೆ ಮಾಡಿ ನಾವು ಆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ನಾವು ಯೂಸ್ ಮಾಡ್ಬೋದು. ಆ ವೆಪನ್ಸ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಅಂತಂದರೆ TNT ಬಾಂಬ್ ಅಂತ ಹೇಳಿದೆ ನಾನು, ಟ್ರೈನೈಟ್ರೋಟಾಲ್ಯೂನ್. ಸೊ ಟ್ರೈನೈಟ್ರೋಟಾಲ್ಯೂನ್ ನೀವು ಬಳಸಿ ಯೂಸ್ ಮಾಡ್ತಾರೆ, ಅದನ್ನ TNT. ಸೊ TNT ಒಂದು ಯೂಶ್ವಲಿ ಬಾಂಬ್ ಅಂತ ಇರುತ್ತೆ, ಅದು ಗ್ರೆನೇಡ್ಸಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಒಂದು ಯೂಶ್ವಲ್ ನಮ್ಮ ಮಿಸೈಲ್ಸ್ ಅಥವಾ ರಾಕೆಟ್ ಲಾಂಚರ್ಸಲ್ಲೂ ಕೂಡ TNTನ ಯೂಸ್ ಮಾಡ್ತಾರೆ, ಅದು ಬಾಂಬ್ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಟ್ರೈನೈಟ್ರೋಬೆನ್ಸಿನ್. ಸೊ ಟ್ರೈನೈಟ್ರೋಬೆನ್ಸಿನ್, TNB ಅಂದರೆ ಟ್ರೈನೈಟ್ರೋಬೆನ್ಸಿನ್ನು. RDX ಅಂದರೆ ನೋಡಿ, RDX ಕೂಡ ಇದು ಹೈಲಿ ಎಕ್ಸ್ಪ್ಲೋಸಿವ್ ಡಿವೈಸ್. ಅಂದರೆ ಈಗ ನಮಗೆ IDs ಯೂಸ್ ಮಾಡಿ ನಕ್ಸಲೈಟ್ಸಲ್ಲಿ ಯೂಸ್ ಮಾಡ್ತಾರಲ್ಲ ಆ ಬಾಂಬ್ಸು ಅಥವಾ ರೈಟ್, ಅದನ್ನು ನಾವು ಹೇಳ್ತೀವಿ ಅಂದರೆ RDX ಅಂತ ಹೇಳ್ತೀವಿ. ಸೊ RDX ಅಂದರೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸ್ಪ್ಲೋಸಿವ್. ಸೊ ಅದರ TNTಗಿಂತಲೂ ಅದ್ರ ಪವರ್ ಹೆಚ್ಚಾಗಿರುತ್ತೆ. ನಂತರ ಟ್ರೈನೈಟ್ರೋಫಿನಾಲ್. ಸೊ ಇವೆಲ್ಲ ಇಲ್ಲಿ ಏನಕ್ಕೆ ಎಕ್ಸ್ಪ್ಲೋಸಿವ್ಸ್ಗೆ ಯೂಸ್ ಮಾಡ್ತೀವಿ. TNB ಆಗಿರಲಿ, TNT ಆಗಿರಲಿ, RDX ಆಗಲಿ, TNP ಆಗಿರಲಿ, ಮತ್ತು ಡೈನಮೈಟ್ ಎಲ್ಲ ಎಂತಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಗಣಿಗಳಲ್ಲಿ ಯೂಸ್ ಮಾಡ್ತಾರೆ. ಗಣಿ ಅಂತ ಹೇಳಿದ್ರೆ ಈಗ ಕೋಲ್ಡ್ ಇದಿರ್ಬೋದು ಅಥವಾ ನಾವೇನಾದರೂ ಗ್ರಾನೈಟ್ಸ್ ಇದು ಮಾಡಿ ತೆಗಿಬೇಕು ಅಂತಂದರೆ ಅಲ್ಲೆಲ್ಲ ಡೈನಮೈಟ್ಸ್ನ ಯೂಸ್ ಮಾಡ್ತಾರೆ. ಓಕೆ. ಸೊ ಎಕ್ಸ್ಪ್ಲೋಸಿವ್ ಕೂಡ ಕೆಮಿಸ್ಟ್ರಿ ಬೇಕಾಗುತ್ತೆ. ಈ ಒಂದು ಲರ್ನಿಂಗ್ ಯೂನಿಟ್ಸಲ್ಲಿ ನಾವೇನು ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ನಾವು ದಿನದಿಂದ ಬಳಸುವಂಥ ಕೆಲವೊಂದು ಕೆಮಿಕಲ್ ಕಾಂಪೌಂಡ್ಸ್ ನಾವು ನೋಡಿದ್ವಿ. ಉದಾಹರಣೆ ಹೇಳಬೇಕಂದ್ರೆ ಸಿಮೆಂಟ್ ಬಗ್ಗೆ ನೋಡಿದ್ವಿ. ಮೆಡಿಸನ್ನು ಕೂಡ ಕೆಲವೊಂದು ಮೆಡಿಸಿನ್ಸಲ್ಲಿ ಈ ಒಂದು ನಮಗೆ ರಸಾಯನಶಾಸ್ತ್ರ ಹೇಗೆ ಹೆಲ್ಪ್ ಆಗ್ತದೆ ಅದ್ರ ಬಗ್ಗೆ ನೋಡಿದ್ವಿ. ನಂತರ ಪೆಸ್ಟಿಸೈಡ್ಸ್ ಅಂತ ಹೇಳಿದ್ರೆ ನಾವು ಬೆಳೆ ನಾಶ ಮಾಡ್ತಂಥ ಕ್ರಿಮಿಕೀಟಗಳನ್ನ ಹೇಗೆ ಅದು ಕಾಪಾಡೋದು, ಕೆಲವೊಂದು ಕೆಮಿಕಲ್ಸ್ ಅದ್ರಲ್ಲಿ ನೋಡಿದ್ವಿ. ನಂತರ ಗಾಜು ಮಾಡೋದ್ರಲ್ಲಿ ಮತ್ತು ಸಕ್ಕರೆ ಮಾಡೋದ್ರಲ್ಲಿ ಆ್ಯಂಡ್ ಕೊನೆಯದಾಗಿ ಈ ಎಕ್ಸ್ಪ್ಲೋಸಿವ್ಸ್ ಅದರ ಏನು ಮಾಡ್ತಾರೆ ಬಾಂಬ್ ಇದೆಯಲ್ಲ ಅದರಲ್ಲಿ ನೋಡಿದ್ವಿ. ಮುಂಬರೋ ಲರ್ನಿಂಗ್ ಯೂನಿಟ್ಸಲ್ಲಿ ಇನ್ನಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಕಲಿತಾ ಇರಿ. ಥ್ಯಾಂಕ್ ಯು ಸೊ ಮಚ್.